ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ಹಾರ್ವೆಸ್ಟ್ ಇದೆ, ಹಾಗೆಯೇ ಕೆಲವೊಂದು ಸೀಡ್ಸ್ನ ಹಾಕಿದ್ದೀನಿ. ಹೇಗೆ ಹಾಕ್ತಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ ನೋಡಿ. ಇದು ನೋಡ್ತಿದ್ದೀರಲ್ಲ, ಇದು ಲೆಮನ್ಸು, ನಿಂಬೆಹಣ್ಣು ತುಂಬಾ ಚೆನ್ನಾಗಿ ಬಿಡ್ತಿದೆ. ಇದು CTG ಮೆಗಾ ಮೀಟಲ್ಲಿ ನಮಗೆ ಕೊಟ್ಟಿದ್ದಂಥ ನಿಂಬೆಹಣ್ಣಿನ ಗಿಡ ತುಂಬಾ ಚೆನ್ನಾಗಿ ಬಂದಿದೆ. ಹಾಗೆಯೇ ಯಾವಾಗಲೂ ಅಷ್ಟೇ ಅಟ್ಲೀಸ್ಟ್ ಫ್ಲವರ್ಸು ಇಲ್ಲ ಬರ್ಡ್ಸು ಇಲ್ಲ ಅಂದರೆ ಇದು ಫ್ರೂಟ್ಸು ಏನೋ ಒಂದಿರುತ್ತೆ. ತುಂಬಾ ಒಳ್ಳೆ ಪ್ಲ್ಯಾಂಟು, ಚೆನ್ನಾಗಿರೋ ಪ್ಲ್ಯಾಂಟ್ ಕೊಟ್ಟಿದ್ದಾರೆ. ಹಾಗೆಯೇ ನೋಡ್ತಿದ್ರಲ್ಲ, ಇಲ್ಲಿ 3 ಟೊಮ್ಯಾಟೋನ ಹಾರ್ವೆಸ್ಟ್ ಮಾಡಿದೆ. ಹಾಗೆಯೇ ಬದನೆಕಾಯಿ ಕೂಡ ಇದೆ ಕೆಲವೊಂದು, ಅದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನನ್ನ ಹತ್ರ ಒಂದು 3 ರೀತಿಯಾದ ಬದನೆಕಾಯಿ ಗಿಡಗಳಿದೆ. ಎಲ್ಲದನ್ನು ಕೂಡ ಎಲ್ಲದರಲ್ಲೂ 1-2 ಕಾಯಂತೂ ಬಿಟ್ಟಿದೆ. ಎಲ್ಲದನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಇದು ನೋಡ್ತಿದ್ರಲ್ಲ, ಪೊನಗಂಟಿ ಸೊಪ್ಪು ಅಂತ ಹೇಳ್ತಾರೆ ಇದಕ್ಕೆ. ಇದು ತುಂಬಾ ಒಳ್ಳೆಯದು. ಇದರಲ್ಲಿ ತುಂಬಾ ಆರೋಗ್ಯಕ್ಕೆ ಉಪಯೋಗವಾಗುವಂಥ ಎಲ್ಲ ಪೌಷ್ಟಿಕಾಂಶಗಳು ಇರುತ್ತೆ. ಸೊ ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಇದು ನಮ್ಮ ಕಣ್ಣಿಗೆ ತುಂಬಾ ಒಳ್ಳೆಯದಿದು. ಸೊ ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ತೊಗೊಳ್ಳಿ. ಇದನ್ನು ಬೆಳೆಸೋದು ಕೂಡ ತುಂಬಾ ಈಸಿ. ಒಂದು ಸ್ಟೆಮ್ ಕಟ್ಟಿಂಗಿಂದ ಈಸಿಯಾಗಿ ನಾವು ಬೆಳೆಸ್ಕೋಬೋದು. ಹಾಗೆಯೇ ಇಲ್ಲಿ ಬಸಳೆ ಸೊಪ್ಪು ಕೂಡ ಇದೆ. ನಾನು ಬಸಳೆ ಸೊಪ್ಪನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೋತೀನಿ. ನನ್ನ ಟೆರೆಸ್ ಗಾರ್ಡನ್ನಲ್ಲಿ ಇವತ್ತು ಇರುವಂಥ ಎಲ್ಲ ಸೊಪ್ಪು, ತರಕಾರಿ ಹಾಗೆ ಹೂಗಳನ್ನು ಹಾರ್ವೆಸ್ಟ್ ಮಾಡ್ತಿದ್ದೀನಿ. ಸೊ ಅದರಿಂದ ನಿಮಗೂ ಕೂಡ ವಿಡಿಯೋ ಮಾಡಿ ತೋರಿಸ್ತಿದ್ದೀನಿ. ನೋಡಿದ್ರಿ ಇಲ್ಲ, ಇದು ಬಸಳೆ ಸೊಪ್ಪು. ಇದು ಸಿಲೋನ್ ಬಸಳೆ ಅಂತ ಹೇಳ್ತೀವಲ್ಲ, ಅದು ಸಿಲೋನ್ ಬಸಳೆ ಇದು. ಹಾಗೆಯೇ ಇದು ಪುದೀನ. ಬರೀ 2-3 ಸ್ಟೆಮ್ ಅಷ್ಟೇ ಹಾಕಿರೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಪುದೀನ ಎಷ್ಟೇ ಕಡಿಮೆ ಇದ್ದರೂ ಕೂಡ ಹಾರ್ವೆಸ್ಟ್ ಮಾಡ್ತಾ ಇರಬೇಕು. ಇಲ್ಲ ಅಂದರೆ ಮೇನ್ ಸ್ಟೆಮ್ ಏನಿರುತ್ತೆ ಅಲ್ಲ, ಅದು ತುಂಬಾ ಏನಂತೀವಿ, ಹಾಗೆ ಬಿಟ್ಟರೆ ಆ ಸ್ಟೆಮ್ಮು ಒಣಗ್ತಾ ಬರುತ್ತೆ. ಸೊ ನಾವು ಮೇಲಿಂದ ಮೇಲೆ ಹಾರ್ವೆಸ್ಟ್ ಮಾಡ್ತಿದ್ರೆ ಪುದೀನ ಚೆನ್ನಾಗಿ ಬೆಳೆಯುತ್ತೆ. ಹಾಗೆಯೇ ಇಲ್ಲಿ ನೋಡಿ, ಇದು ಬಸಳೆ ಸೊಪ್ಪು. ಇದನ್ನು ಕೂಡ ಹಾರ್ವೆಸ್ಟ್ ಮಾಡ್ತಿದ್ದೀನಿ. ನಾನು ಈಗ ನಿಮಗೆ ಹೇಳ್ದಂಗೆ ನಾನು ಮತ್ತೆ ನನ್ನ ಟೆರೆಸ್ ಗಾರ್ಡನಿಂಗನ್ನು ರೀಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ತುಂಬಾ ಗಿಡಗಳನ್ನ ಹಾಕ್ತಿದ್ದೀನಿ. ಹೇಗೆ ಹಾಕೋದು, ಹೇಗೆ ಬೀಜದಿಂದ ನಾವು ಸೀಡ್ಲಿಂಗ್ಸ್ನ ಮಾಡಬೇಕು, ಸೀಡ್ಲಿಂಗ್ಸ್ನ ಹೇಗೆ ರೀಪಾಟ್ ಮಾಡೋದು, ಎಲ್ಲದು ಕೂಡ ನಾನು ವಿಡಿಯೋ ಮಾಡ್ತಾನೇ ಇದ್ದೀನಿ. ಸೊ ನೀವು ನೋಡಿ, ನಿಮಗೂ ಕೂಡ ತಿಳಿಯುತ್ತೆ ಲೈಕ್ ಹೇಗೆ ನಾವು ಗಾರ್ಡನ್ನ ಸ್ಟಾರ್ಟ್ ಮಾಡ್ಬೋದು ಅಂತ. ಸೊ ನೋಡಿದ್ರಿ ಅಲ್ಲ, ಕೆಲವೊಂದು ತರಕಾರಿಗಳನ್ನ ಹಾರ್ವೆಸ್ಟ್ ಮಾಡಿದ್ದೀನಿ. ಟೊಮ್ಯಾಟೊ, ಹಾಗೆ ಬ್ರಿಂಜಲ್ಸ್, ಬದನೆಕಾಯಿ, ನಿಂಬೆಹಣ್ಣು, 2 ನಿಂಬೆಹಣ್ಣು, ಹಾಗೆಯೇ ಸೊಪ್ಪುಗಳು ಕೂಡ 3 ರೀತಿಯಾದ ಸೊಪ್ಪುಗಳನ್ನು ಹಾರ್ವೆಸ್ಟ್ ಮಾಡಿದ್ದೀನಿ. ಸೊ ಇದು ಒಂದು ಸಣ್ಣ ಹಾರ್ವೆಸ್ಟ್, ಒಂದು ದಿನ ಮಾಡ್ಕೊಂಡಿದ್ದಂಥದ್ದು. ಇದು ಇನ್ನೊಂದು ದಿನ ಮಾಡಿರುವಂಥ ಹಾರ್ವೆಸ್ಟು. ನೋಡಿದ್ರೆ ತುಂಬಾ ಚಿಕ್ಕದಾಗಿ ಬರ್ತಿದೆ ಬದನೆಕಾಯಿ. ಅದಕ್ಕೂ ಕೂಡ ನಾನು ಫರ್ಟಿಲೈಸರ್ಸ್ನ ಕೊಡ್ತಿದ್ದೀನಿ. ಏನು ಫರ್ಟಿಲೈಸರ್ಸ್ನ ಕೊಡ್ತಿದ್ದೀನಿ ಅನ್ನೋದು ನಿಮಗೆ ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ. ಸೊ ತಪ್ಪದೆ ವೀಡಿಯೋನ ಕೊನೆವರೆಗೂ ನೋಡಿ. ಹಾಗೆಯೇ ಮುಂದಿನ ವೀಡಿಯೋಗಳನ್ನು ನೋಡಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಸೇವಂತಿಗೆ ಹೂವಿನ ಗಿಡ. ಇದು ಕೂಡ ಅಷ್ಟೇ CTGಲಿ ಗ್ರೂಪ್ ಪ್ರೊಕ್ಯೂರ್ಮೆಂಟಲ್ಲಿ ತೊಗೊಂಡಂಥದ್ದು. ನೋಡಿದ್ರೆ ಎಷ್ಟೊಂದು ಡಿಫ್ರೆಂಟ್ ವೆರೈಟಿ, ಅಂದರೆ ಡಿಫ್ರೆಂಟ್ ಕಲರ್ಸ್ ಸೇವಂತಿಗೆ ಗಿಡಗಳಿದೆ ಅಂತ. ಈ ಎಲ್ಲ ಕೂಡ ನಾವು CTG ಗ್ರೂಪಿಂದ ತೊಗೊಂಡಿರೋವಂಥದ್ದು. ತುಂಬಾ ಚೆನ್ನಾಗಿದೆ. ಈಗಲೂ ಕೂಡ ಅಲ್ಲಲ್ಲಿ ಒಂದೊಂದು ಹೂ ಬರ್ತಿದೆ. ನೋಡಿದ್ರಿ ಅಲ್ಲ, ಎಷ್ಟು ಚೆನ್ನಾಗಿದೆ. ಯೆಲ್ಲೋ ಕಲರ್ ಫ್ಲವರ್ಸು, ಹಾಗೆಯೇ ಯೆಲ್ಲೋ ಮೇಲೆ ಗ್ರೀನ್ ಶೇಡು, ಹಾಗೆಯೇ ಪಿಂಕ್ ಆ್ಯಂಡ್ ವೈಟ್ ಶೇಡು, ಆರೆಂಜು, ಹೀಗೆ ತುಂಬಾ ರೀತಿಯಾದ ಹೂಗಳನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ನಾನು ಕೆಲವೊಂದು ಸೀಡ್ಸ್ನ ಹಾಕ್ತಿದ್ದೀನಿ. ನೋಡಿ, ನಾನು ಯಾವ್ಯಾವ ಸೀಡ್ಸ್ನ ಹಾಕ್ತಿದ್ದೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಇಲ್ಲೂ ಹಾಕಿರುವಂಥದ್ದು ಸೊರಾ ಸೀಡ್ಸು. ನಾನು ಒಂದು ದೊಡ್ಡ ಟಬ್, 100 ರೂಪೀಸ್ ಟಬ್ಬನ್ನು ರೆಡಿ ಮಾಡ್ತಿದ್ದೀನಿ. ಸೊ ಹೀಗೆ ಸೀಡ್ಸನ್ನು ಹಾಕ್ಕೊಂಡು ಆ ಟಬ್ಬಿನಲ್ಲಿ ಮತ್ತೆ ರೀಪಾಟ್ ಮಾಡೋಣ ಅಂತ ಸೊರಾ ಸೀಡ್ಸ್ನ ಹಾಕ್ತಿದ್ದೀನಿ. ಹಾಗೆ ಹೀರೆಕಾಯಿ ಸೀಡ್ಸ್ನ ಕೂಡ ಹಾಕ್ತಿದ್ದೀನಿ. ಇವು ಹೀರೆಕಾಯಿ ಸೀಡ್ಸ್. ಇದು ತುಪ್ಪದ ಹೀರೆಕಾಯಿ ಹಾಗೆಯೇ ನಾರ್ಮಲ್ ಹೀರೆಕಾಯಿ ಎರಡೂ ಕೂಡ ಹಾಕ್ತಾಯಿದ್ದೀನಿ. ಸೀಡ್ಲಿಂಗ್ ಟ್ರೇಲಿ ನಾವು ಹಾಕುವಾಗ ಒಂದೊಂದೇ ಸೀಡ್ಸ್ನ ಹಾಕ್ಕೊಳ್ಳೋದು ಬೆಟರು. ಇಲ್ಲಿ ನಾನು ಹಾಕಿರುವಂಥದ್ದು ಚಿಕ್ಕುಡು ಸೀಡ್ಸು. ಚಿಕ್ಕುಡು ಕೂಡ ಅಷ್ಟೇ. ಹಾಗೆ ಲಾಂಗ್ ರೆಡ್ ಲಾಂಗ್ ಬೀನ್ಸ್ ಕೂಡ ಹಾಕಿದ್ದೀನಿ. ಮತ್ತು ನಾನಿಲ್ಲಿ ಹಾಕ್ತಿರೋದು ಈಗಾಗೆ ಹೇಳಿದ್ನಲ್ಲ, ಹೀರೆಕಾಯಿ ಸೀಡ್ಸು. 2 ರೀತಿಯಾದ ಹೀರೆಕಾಯಿ ಸೀಡ್ಸನ್ನು ಹಾಕಿದ್ದೀನಿ. ತುಪ್ಪದ ಹೀರೆಕಾಯಿ ಹಾಗೆ ನಾರ್ಮಲ್ ಹೀರೆಕಾಯಿ, ಹೀಗೆ 2 ರೀತಿಯಾದ ಸೀಡ್ಸ್ನ ಹಾಕಿದ್ದೀನಿ.
ಇದು ತುಪ್ಪದ ಹೀರೆಕಾಯಿ ಸೀಡ್ಸು ನೋಡ್ತಿದ್ರಲ್ಲ, ನಾರ್ಮಲ್ ಹೀರೆಕಾಯಿ ಸೀಡ್ಸು ಬ್ಲ್ಯಾಕ್ ಕಲರ್ ಇರುತ್ತೆ, ಇದು ತುಪ್ಪದ ಹೀರೆಕಾಯಿ ಸೀಡ್ಸು ವೈಟ್ ಕಲರಲ್ಲಿರುತ್ತೆ. ಸೊ ಅದರಿಂದ ನಾವು ಡಿಫ್ರೆನ್ಷಿಯೇಟ್ ಮಾಡ್ಬೋದು. ನಾನು ಇದೆಲ್ಲ ಸೀಡ್ಲಿಂಗ್ಸ್ನ ರೀಪಾಟ್ ಕೂಡ ಮಾಡಿದ್ದೀನಿ. ನಿಮಗೆ ವಿಡಿಯೋ ಪೋಸ್ಟ್ ಮಾಡೋದು ಲೇಟ್ ಆಗಿದೆ, ಬಟ್ ರೀಪಾಟ್ ಮಾಡಿದ್ಮೇಲೆ ಹೇಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಕೆಲವೊಂದು ಫ್ಲವರ್ ಸೀಡ್ಸ್ನ ಕೂಡ ಹಾಕ್ತಿದ್ದೀನಿ. ಸೊ ಯಾವ್ಯಾವ ಫ್ಲವರ್ ಸೀಡ್ಸ್ ಹಾಕ್ತಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ ನೋಡಿ. ಸೊ ಸೀಡ್ಲಿಂಗ್ ಟ್ರೇಲಿ ನಾವು ಸೀಡ್ಸ್ನ ಹಾಕುವಾಗ ಒಂದು ಜಾಗ್ರತೆ ತಗೋಬೇಕು. ಏನು ಅಂತ ಅಂದರೆ ನಾವು ಕರೆಕ್ಟಾಗಿ ವಾಟ್ರಿಂಗ್ ಅನ್ನೋದು ಮಾಡಬೇಕು. ಅಂದರೆ ದಿನ ವಾಟ್ರಿಂಗ್ ಅನ್ನೋದು ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ನಮಗೆ ಸೀಡ್ಸ್ ಹಾಕಿರ್ತೀವಲ್ಲ, ಆ ಮಣ್ಣಿನಲ್ಲಿ ತೇವಾಂಶ ಇದ್ದರೆ ಸೀಡ್ಸು ಬೇಗ ಸ್ಪ್ರೌಟ್ ಆಗುತ್ತೆ. ಸೊ ಇಲ್ಲ ಅಂದರೆ ಸೀಡ್ಸು ಸ್ಪ್ರೌಟ್ ಆದಮೇಲೂ ಕೂಡ ಒಂದೊಂದು ಸರಿ ಗಿಡ ಒಣಗೋಗೋ ಚಾನ್ಸಸ್ಸು ಇರುತ್ತೆ. ನಾನಿಲ್ಲಿ ಸನ್ಫ್ಲವರ್ ಸೀಡ್ಸ್ ಹಾಕಿದ್ದೀನಿ, ಹಾಗೆ ಕಾಸ್ಮೋ ಸೀಡ್ಸನ್ನು ಹಾಕಿದ್ದೀನಿ, ಹಾಗೆಯೇ ಜಿನಿಯಾ ಸೀಡ್ಸನ್ನು ಕೂಡ ಹಾಕಿದ್ದೀನಿ. ಸೊ ಕಂಟೈನರ್ ರೆಡಿ ಆಗೋಕ್ಕೂ ಮುಂಚೆ ನಾವು ಸೀಡ್ಸ್ ಹಾಕಿ ಸೀಡ್ಲಿಂಗ್ಸ್ನ ರೆಡಿ ಮಾಡ್ಕೋಬೇಕು. ಅಂದರೆ ಈ ರೀತಿಯಾದಂಥ ಸೀಡ್ಲಿಂಗ್ಸ್ ಟ್ರೇ ಅನ್ನೋದು ತುಂಬಾ ಉಪಯೋಗ ಆಗುತ್ತೆ. ಸೊ ನೋಡಿದ್ರೆ ಅಲ್ಲ, ನಾನು ಸೀಡ್ಲಿಂಗ್ ಟ್ರೇಲಿ ಸೀಡ್ಸ್ನ ಹಾಕಿದ್ಮೇಲೆ ಮೇಲ್ಗಡೆ ಕೋಕೋಪೀಟಿಂದ ಸ್ವಲ್ಪ ಕವರ್ ಮಾಡ್ತಿದ್ದೀನಿ. ಕೋಕೋಪೀಟ್ ಯೂಸ್ ಮಾಡೋದ್ರಿಂದ ಏನು ಅಂತಂದರೆ ನಮಗೆ ತೇವಾಂಶನ ಹಿಡಿದಿಡುತ್ತೆ. ಸೊ ಗಿಡಗಳು ಸ್ಪ್ರೌಟ್ ಆಗಲಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೀರಿನ ಅಂಶ ಅಂದರೆ ತೇವಾಂಶ ಇದ್ದರೆ ಸೀಡ್ಸು ಬೇಗ ಜರ್ಮಿನೇಟ್ ಕೂಡ ಆಗುತ್ತೆ. ಆದ್ದರಿಂದ ನಾನು ಮೇಲ್ಗಡೆಗೆ ಈ ರೀತಿ ಕೋಕೋಪೀಟ್ ಹಾಕಿ ಕವರ್ ಮಾಡ್ತಾಯಿದ್ದೀನಿ. ಸೊ ನಾವು ಸಾಯಿಲ್ ಮಿಕ್ಸ್ ಕೂಡ ಅಷ್ಟೇ, ನಾವು ಲೂಸ್ ಸಾಯಿಲ್ನ ಯೂಸ್ ಮಾಡಬೇಕು. ಸೊ ನಾನಿಲ್ಲಿ ಕೋಕೋಪೀಟು ಹಾಗೆಯೇ ಕಂಪೋಸ್ಟು, ಸ್ವಲ್ಪ ನೀಮ್ ಕೇಕ್ ಪೌಡ್ರು, ಸಾಯಿಲು ಸ್ವಲ್ಪನೇ ತೊಗೊಂಡಿದ್ದೀನಿ. ಕೋಕೋಪೀಟ್ 2 ಪೋರ್ಷನ್ಸ್ ತೊಗೊಂಡ್ರೆ ಸಾಯಿಲ್ನ 1 ಪೋರ್ಷನ್ ಅಷ್ಟೇ ತೊಗೊಂಡಿದ್ದೀನಿ. ಸೊ ದ್ಯಾಟ್ ನಮಗೆ ಜರ್ಮಿನೇಟ್ ಆಗಲಿಕ್ಕೆ, ನೀರಿನ ಅಂಶ ಹೋಲ್ಡ್ ಮಾಡಲಿಕ್ಕೆ ಅಂತ ಕೋಕೋಪೀಟ್ನ ತುಂಬ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ನೋಡಿದ್ರಿ ಅಲ್ಲ ನಾನು ಸೀಡ್ಸ್ನ ಹೇಗೆ ಹಾಕಿದ್ದೀನಿ ಅಂತ. ಸೊ ಇದಕ್ಕೆಲ್ಲದಕ್ಕೂ ವಾಟ್ರಿಂಗ್ ಅನ್ನೋದು ಮಸ್ಟ್. ನಾವು ಸೀಡ್ಸ್ ಹಾಕಿದ್ಮೇಲೆ ಮಸ್ಟ್ ಆ್ಯಂಡ್ ಶುಡ್ ಆಗಿ ವಾಟ್ರಿಂಗ್ ಅನ್ನೋದನ್ನು ಮಾಡ್ಕೋಬೇಕು. ನೋಡಿದ್ರಿ ಅಲ್ಲ, ಈ ರೀತಿ ನಾವು ಸೀಡ್ಲಿಂಗ್ ಟ್ರೇಲೂ ಕೂಡ ಸೀಡ್ಸ್ ಹಾಕಿ ರೆಡಿ ಮಾಡ್ಕೋಬೋದು. ಈ ಸೀಡ್ಸ್ ಸ್ಪ್ರೌಟ್ ಆಗೋ ಅಷ್ಟೊತ್ತಿಗೆ ನಾವು ಯಾವ ಪಾಟ್ಗೆ ರೀಪಾಟ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಅದನ್ನು ನಾವು ರೆಡಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ಸೊ ಇದು ನಾನು ಇವತ್ತು ಹಾಕಿರುವಂಥ ಸೀಡ್ಸು. ಇದು ಹೇಗೆ ಜರ್ಮಿನೇಟ್ ಆಗಿದೆ, ನಾನು ಯಾವ ರೀತಿ ಇದನ್ನು ರೀಪಾಟ್ ಮಾಡ್ತೀನಿ ಅನ್ನೋದು ಕೂಡ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ತಪ್ಪದೇ ತೋರಿಸ್ತೀನಿ. ಸೊ ನಿಮಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಹಾರ್ವೆಸ್ಟ್ ಹೇಗೆ ಅನ್ನಿಸ್ತು, ಹಾಗೆಯೇ ನಾನು ಹಾಕಿರುವಂಥ ಸೀಡ್ಸ್ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು, ಈ ರೀತಿ ಸೀಡ್ಸ್ ಹಾಕೋದ್ರಿಂದ ಬೆನಿಫಿಟ್ಸ್ ಏನು ಅಂತ ಹೇಳಿದ್ದೀನಿ. ಸೊ ನೀವು ಕೂಡ ಸೀಡ್ಸನ್ನು ಹಾಕಬೇಕಾದ್ರೆ ಈ ರೀತಿ ಹಾಕ್ಕೋಬೋದು. ಸೊ ನೋಡ್ತಿದ್ದೀರಲ್ಲ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನಾನು ಈ ವಿಡಿಯೋಗಳನ್ನು ಮಾಡುವ ಉದ್ದೇಶ ಒಂದೇ, ನಾನು ಹೇಗೆ ಮತ್ತೆ ರೀಸ್ಟಾರ್ಟ್ ಮಾಡಿದ್ದೀನಿ ಗಾರ್ಡನಿಂಗ್ ಮಾಡೋದನ್ನು, ಹಾಗೆಯೇ ನೀವು ಕೂಡ ಈಗಿನ್ನೂ ಗಾರ್ಡನಿಂಗ್ ಮಾಡೋದನ್ನು ಸ್ಟಾರ್ಟ್ ಮಾಡಿದರೆ ಈ ಎಲ್ಲ ಟಿಪ್ಸು ನಿಮಗೆ ಯೂಸ್ ಆಗುತ್ತೆ ಅನ್ನೋದ್ರ ಉದ್ದೇಶದಿಂದ ಮಾಡಿದ್ದೀನಿ. ಹಾಗೆ ಇದು ಹಿಂದೆ ನಾನು ಹಾಕಿದ್ನಲ್ಲ ಆ ಸೀಡ್ಸು, ಸೊ ಸೀಡ್ಲಿಂಗ್ಸ್ ಎಲ್ಲ ನೋಡಿ, ಹಾಗೆಯೇ ಕೆಲವೊಂದು ಸಕ್ಯುಲೆಂಟ್ಸ್ನ ಕೂಡ ಹಾಕಿದೆ, ಅದೆಲ್ಲ ಕೂಡ ಎಷ್ಟು ಚೆನ್ನಾಗಿದೆ ಅಂತ. ಇದು ಮಾರ್ನಿಂಗ್ ಗ್ಲೋರಿ ಸೀಡ್ಸ್ ಕೂಡ ಹಾಕಿದ್ದೆ, ಇದು ಕೂಡ ಚೆನ್ನಾಗಿ ಬಂದಿದೆ. ಇದು ಜಿನಿಯಾ, ಇದು ಕಾಸ್ಮೋಸು, ಹಾಗೆಯೇ ಇದು ರೆಡ್ ಲಾಂಗ್ ಬೀನ್ಸು, ಈ ಎಲ್ಲ ಸೀಡ್ಸು ಕೂಡ ಎಷ್ಟು ಚೆನ್ನಾಗಿ ಸ್ಪ್ರೌಟ್ ಆಗಿದೆ ಅಂತ. ಸೊ ಹೀಗೆ ನನ್ನ ವೀಡಿಯೋಸ್ನ ನೋಡ್ತಾ ಇರಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಬೇರೆಯವರೊಟ್ಟಿಗೆ ಶೇರ್ ಕೂಡ ಮಾಡಿ. ಹೇಗಿತ್ತು ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.